ಕೇಸ್ನಲ್ಲಿ ನಟ ದರ್ಶನ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ದರ್ಶನ್ ಸೇರಿದಂತೆ 13 ಜನರನ್ನ ವಶಕ್ಕೆ ಪಡೆಯೋದಕ್ಕೆ ಕೊಟ್ಟಂತಹ ಕಾರಣಗಳು ಏನು? ರಿಮಾಂಡ್ ಅಪ್ಲಿಕೇಶನ್ ಅಂತ ಒಂದು ಹಾಕೊಂಡಿದ್ರಲ್ಲ ಪೊಲೀಸರು, ಸೊ ಅದ್ರಲ್ಲಿ ಏನೇನಿತ್ತು ಆ ಡೀಟೇಲ್ಸ್ ಈಗ ನೋಡ್ತಾ ಇದ್ದೀರಾ ನೀವು. ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಪೊಲೀಸರು ಕೊಟ್ಟಂತಹ ಕಾರಣ ಹಾಗೂ ಜಡ್ಜ್ಗೆ ಮನವರಿಕೆ ಮಾಡಿಕೊಟ್ಟಂತಹ ರೀತಿಯ ಬಗೆ ಹೇಗಿತ್ತು, ಮುಖ್ಯ ಅಂಶಗಳು, ಹೈಲೈಟ್ಸ್, ರಿಮಾಂಡ್ ಅಪ್ಲಿಕೇಶನ್ ನ ಹೈಲೈಟ್ಸ್ ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ 9 ಅಂಶಗಳು ಉಳ್ಳಂತಹ ರಿಮೈಂಡ್ ಅಪ್ಲಿಕೇಶನ್ ಹಾಕೊಂಡಿದ್ರು. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಈ ರಿಮೈಂಡ್ ಅಪ್ಲಿಕೇಶನ್ ಅನ್ನ ಸಿದ್ಧಪಡಿಸಲಾಗಿತ್ತು. ಹಾಗಾದ್ರೆ ಅದರಲ್ಲಿ ಏನೇನು ವಿಚಾರಗಳನ್ನ ಹೇಳಲಾಗಿತ್ತು ಅನ್ನೋದ್ರ ಡೀಟೇಲ್ಸ್ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಹೈ ಪ್ರೊಫೈಲ್ ಕೇಸ್, ಇಡೀ ರಾಜ್ಯದ ಜನ ಅನೇಕ ಪ್ರಶ್ನೆಗಳನ್ನ ದರ್ಶನ್ ಸೇರಿದಂತೆ ಈ 12 ಜನರನ್ನ ಕೂಡ ಆ 12 ಜನರ ವಿಚಾರದಲ್ಲಿ ಕೂಡ ಇತ್ತು ಅವರಿಗೆ. ಸೊ ಒಂದೊಂದೇ ಪಾಯಿಂಟ್ಸ್ ನೋಡೋದಾದ್ರೆ ನಾವು ದರ್ಶನ್ ಒಬ್ಬ ಸ್ಟಾರ್ ನಟ, ಸಾಮಾನ್ಯ ಜನರಿಗೆ ಮಾದರಿ ಆಗಬೇಕಾಗಿದ್ದಂತಹ ವ್ಯಕ್ತಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ. ಅವರ ಭಾಗವಹಿಸುವಿಕೆ ಅಂದ್ರೆ ಆಕ್ಟಿವ್ ಪಾರ್ಟಿಸಿಪೆಂಟ್ ಅನ್ನೋದು ಪ್ರಾಥಮಿಕ ಸಾಕ್ಷಿ ಅಥವಾ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಹೀಗಾಗಿ ನಮಗೆ ಬೇಕು ಅವರು ಕಸ್ಟಡಿಗೆ ಅಂತ ಕೇಳಿದ್ದಾರೆ. ಎರಡನೇ ಪಾಯಿಂಟು, ಪವಿತ್ರ ಗೌಡ ಮಾತು ಕೇಳಿ ಓರ್ವ ವ್ಯಕ್ತಿಯ ಕೊಲೆ ಆಗಿದೆ ಅಂದ್ರೆ ಇವರ ಪ್ರಚೋದನೆ ಅಥವಾ ಇವರು ಟ್ರಿಗರ್ ಮಾಡಿದ್ರಿಂದ ಕೊಲೆ ಆಗಿದೆ ಅನ್ನೋದು ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಗೊತ್ತಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಅಸಭ್ಯ ಕಾಮೆಂಟ್ ಮಾಡಿದ ಕ್ಷುಲ್ಲಕ ವಿಚಾರಕ್ಕೆ ಈ ಕೊಲೆ ಆಗಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಕೊಲೆಯ ಇಂಟೆನ್ಷನ್ ಏನಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅದು. ಕೊಲೆಯಲ್ಲಿ ದರ್ಶನ್ ಪಾತ್ರ ಇರೋದು ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿದೆ. ಅಂದ್ರೆ ಕೆಲವು ಆರೋಪಿಗಳು ಬಾಯ್ಬಿಟ್ಟಂತಹ ಸತ್ಯ ದರ್ಶನ್ ಕಡೆಗೆ ಪೆಟ್ಟು ಮಾಡಿದೆ. ದರ್ಶನ್ ಸೂಚನೆ ಮೇರೆಗೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಯಿತು, ಅಬ್ಡಕ್ಟ್ ಮಾಡಲಾಯಿತು ಅನ್ನೋ ವಿಚಾರವನ್ನು ಕೂಡ ನ್ಯಾಯಾಧೀಶನ ಮುಂದೆ ಗಮನಕ್ಕೆ ತರಲಾಗಿದೆ. ದರ್ಶನ್ ಸೂಚನೆ ಮೇರೆಗೆ ಕೊಲೆ ಮಾಡಿರೋದಾಗಿ ಈಗಾಗಲೇ ಆರೋಪಿಗಳು ತಪ್ಪೊಪ್ಪಿಗೆಯನ್ನ ಕೂಡ ಮಾಡಿದ್ದಾರೆ. ತಪ್ಪೊಪ್ಪಿಗೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಮಾರಣಾಂತಿಕ ಹಿಂಸೆ ಕೊಟ್ಟು ಅತ್ಯಂತ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಹೀನಸ್ ಕ್ರೈಮ್ ರೀತಿ ಮೇಲ್ನೋಟಕ್ಕೆ ಆ ಬಾಡಿಯನ್ನ ರಿಕವರ್ ಮಾಡಿದಾಗ ಗೊತ್ತಾಗ್ತಾ ಇದೆ. ಬಿಕಾಸ್ ಅಷ್ಟೊಂದು ಗಾಯದ ಗುರುತುಗಳು. ಆರೋಪಿಗಳು ಸಾಕ್ಷ್ಯ ನಾಶಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಯಾಕಂದ್ರೆ ಕೊಲೆ ಆದಂತಹ ಜಾಗ, ಕ್ರೈಮ್ ಸೀನ್ ಬೇರೆ, ಮತ್ತೆ ಬಾಡಿ ಸಿಕ್ಕಿದ್ದ ಜಾಗ ಬೇರೆ. ಎಲ್ಲ ಸಾಂದರ್ಭಿಕ ಸಾಕ್ಷಿಗಳು ದರ್ಶನ್ ಪಾತ್ರದ ಬಗ್ಗೆ ಪುಷ್ಟಿ ನೀಡ್ತಾ ಇದೆ. ನೇರ ಭಾಗವಹಿಸುವಿಕೆನ, ಆಕ್ಟಿವ್ ಪಾರ್ಟಿಸಿಪೆಂಟಾ ಅಥವಾ ಎಲ್ಲಿ ತನಕ ಇವ್ರ ಪಾತ್ರ ಆಯಿತು, ಎಲ್ಲೆಲ್ಲಿ ಇವ್ರ ಪಾತ್ರ ಆಯಿತು, ಅದೆಲ್ಲವನ್ನ ಕೂಡ ನಾವು ತನಿಖೆ ಮಾಡಬೇಕಾಗಿದೆ. ರಿಕವರಿ ಆಫ್ ಎವಿಡೆನ್ಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹಾಗೂ ದರ್ಶನ್ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಕೂಡ ಪ್ರಭಾವಗಳು ಜಾಸ್ತಿ ಬಂದುಬಿಡುತ್ತೆ. ಸೊ ಟೈಟ್ ರೋಪ್ ಅನ್ನ ಹಾಕಿ ಹಿಡಿಬೇಕಾಗತ್ತೆ ಆರೋಪಿಗಳನ್ನ. ಹೀಗಾಗಿ ಇವರ ಕಸ್ಟಡಿಯ ಅಗತ್ಯತೆ ಬಗ್ಗೆ ಮನವರಿಕೆ ಮಾಡಿಕೊಡೋ ಕೆಲಸವನ್ನ ಕೂಡ ಪೊಲೀಸರು ನಿನ್ನೆ ಕೋರ್ಟ್ ನಲ್ಲಿ ಮಾಡಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಪೊಲೀಸ್ ಕಮಿಷನರ್ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗಲೂ ಕೂಡ ನಮ್ಮ ಹತ್ರ ಕೆಲವು ಸಾಕ್ಷ್ಯಗಳಿದೆ, CCTV ಫುಟೇಜ್ ಅಂತ ಹೇಳಿದ್ದಾರೆ. ಯಾರ್ಯಾರು ಎಲ್ಲೆಲ್ಲಿಗೆ ಎಷ್ಟು ಗಂಟೆಗೆ ಬಂದ್ರು, ಏನು ಎತ್ತ ಅಂತ ಅಂದ್ಬಿಟ್ಟು ಸೊ ಡೀಟೇಲ್ಸ್ ಕೊಡ್ತಾರೆ. ನರಸಿಂಹಮೂರ್ತಿ ರೆಡಿ ಇದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಎಸ್ ಮೂರ್ತಿ, ಇವಾಗ ಮೊದಲನೇದಾಗಿ ಈ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಏನೆಲ್ಲ ಅಂಶಗಳನ್ನು ಹಾಕ್ಕೊಂಡಿದ್ರು, ಇವರೆಲ್ಲರನ್ನೂ ಕೂಡ ಈಗ 6 ದಿನಗಳ ಪೊಲೀಸ್ ಕಸ್ಟಡಿಗೆ ಒಪ್ಪಿಸೋದಕ್ಕೆ ಅದೇ ಪ್ರಮುಖವಾದಂತಹ ಕಾರಣನ? ಇಂಥ ಸಂದರ್ಭಗಳಲ್ಲಿ ಜುಡಿಷಿಯಲ್ ಕಸ್ಟಡಿಗೆ ಕೊಡಬಹುದಿತ್ತ ಅಥವಾ ಸಾಧ್ಯತೆ ಇರಲಿಲ್ವಾ ಅಂತ? ಅರವಿಂದ, ನಿನ್ನೆ 13 ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ರೆಡಿ ಮಾಡಿ ಇಟ್ಕೊಂಡು ಪೊಲೀಸರು ಸಲ್ಲಿಕೆ ಮಾಡುವ ಕೆಲಸವನ್ನ ಮಾಡಿದ್ರು. ದರ್ಶನ್ ಸೇರಿದಂತೆ, ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳ ರೋಲ್ ಏನು, ಇಲ್ಲಿ ರೇಣುಕಾ ಸ್ವಾಮಿಯ ಕೊಲೆಯಲ್ಲಿ ಇವರ ಪಾತ್ರ ಏನು ಅನ್ನೋದನ್ನ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಸವಿವರವಾಗಿ ಅಧಿಕಾರಿಗಳು ಸಲ್ಲಿಕೆ ಮಾಡುವ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಇವ್ರನ್ನ ಪೊಲೀಸ್ ಕಸ್ಟಡಿಗೆ ಕೇಳುವ ಪ್ರಶ್ನೆಯನ್ನ ಅಧಿಕಾರಿಗಳು ಮಾಡಿದ್ರು. ಯಾವಾಗ ಇವರ ಕೊಲೆ ಪಾತ್ರದ ಬಗ್ಗೆ ಇವರಿಗೆ ಕನ್ಫರ್ಮ್ ಆಯಿತು, ಒಂದಷ್ಟು ಸಾಕ್ಷಿಗಳನ್ನು ಕೂಡ ಕಲೆ ಹಾಕೊಂಡಿದ್ರು, ಇತರ ಆರೋಪಿಗಳು ಇವರ ಹೆಸರನ್ನ ಬಾಯ್ಬಿಟ್ಟಿದ್ರು. ಹೀಗಾಗಿ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಸಿದ್ಧ ಮಾಡಿಟ್ಕೊಂಡು ಇವ್ರನ್ನ ಕಸ್ಟಡಿಗೆ ಕೊಡಿ ಅಂತೇಳಿ ಮಾನ್ಯ ನ್ಯಾಯಾಲಯದಲ್ಲಿ ಕೇಳ್ಕೊಂಡಿದ್ರು. ಯಾವ್ಯಾವ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಯಾವ್ಯಾವ ಅಂಶಗಳನ್ನ ಕೇಳಿ ನಮೂದು ಮಾಡಿದ್ದಾರೆ ಅಂತೇಳಿ ನೋಡೋದಾದ್ರೆ, ಮೊದಲಿಗೆ ಇವರು ದರ್ಶನ್ ಒಬ್ರು ಸ್ಟಾರ್ ನಟ, ಸಮಾಜಕ್ಕೆ ಮಾದರಿ ಆಗ್ಬೇಕಿತ್ತು, ಆದ್ರೆ ಅವರೇ ಕೂಡ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಪವಿತ್ರ ಗೌಡಳ ಮಾತನ್ನ ಕೇಳಿಕೊಂಡು ಇವರು ಕೊಲೆಯನ್ನ ಮಾಡುವ ಮಟ್ಟಕ್ಕೆ ಬಂದಿದ್ದಾರೆ, ಕೊಲೆಯನ್ನ ಮಾಡಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ನಮೂದನ್ನ ಮಾಡಿದ್ದಾರೆ. ಚಿತ್ರದುರ್ಗದಿಂದ ರಾಘು ಮುಖಾಂತರ ಆತನನ್ನ ಬೆಂಗಳೂರಿಗೆ ಕರೆಸಿದ್ದಾರೆ, ರೇಣುಕಾ ಸ್ವಾಮಿಯನ್ನ. ಆ ಬಳಿಕ ಇವರು ಕೂಡ ಹಲ್ಲೆ ಮಾಡಿ ಕೊಲೆಯನ್ನ ನಡೆಸಿದ್ದಾರೆ. ಹೀಗಾಗಿ ಪ್ರಕರಣದಲ್ಲಿ ಒಂದಷ್ಟು ಸ್ಪಾಟ್ ಮಾರ್ಜರ್ ಪ್ರಕ್ರಿಯೆ ಇರ್ಬೋದು, ಎವಿಡೆನ್ಸ್ಗಳನ್ನ ಕಲೆ ಹಾಕೋದಿರ್ಬೋದು, ಅದ್ರ ಜೊತೆಗೆ ಇವರ ಹೇಳಿಕೆಗಳನ್ನ ದಾಖಲು ಮಾಡೋದಿರ್ಬೋದು. ಹೀಗಾಗಿ ಎಲ್ಲಾ ಕಾರಣಗಳಿಗಾಗಿ ಸುಮಾರು 15 ದಿನಗಳ ಕಸ್ಟಡಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು. ಇವರ ರೋಲ್
ರೋಲ್ ಏನು ಅನ್ನೋದನ್ನ ನ್ಯಾಯಾಲಯಕ್ಕೆ ರಿಮ್ಯಾಂಡ್ ಅಪ್ಲಿಕೇಶನ್ ಮುಖಾಂತರ ಮನವಿಯನ್ನು ಸಲ್ಲಿಸುವ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರು. ಹೀಗಾಗಿ ಕೊನೆಗೆ ನ್ಯಾಯಾಲಯ 6 ದಿನಗಳ ಕಾಲ ಇದೀಗ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಇವತ್ತು 2ನೇ ದಿನ, ನಿನ್ನೆ 1 ದಿನ ಕಳೆದಿದೆ. ಇವತ್ತು ಒಂದಷ್ಟು ಪ್ರಕ್ರಿಯೆಗಳು ಬಾಕಿ ಇದ್ದಾವೆ. ಇವರು ಕೊಲೆ ಮಾಡಿದಂತಹ ಸ್ಥಳ RR ನಗರದ ವಿನಯ್ನ ಶೆಡ್. ಆ ಶೆಡ್ಗೆ ಹೋಗಿ ಸ್ಪಾಟ್ ಮಾಜರ್ ಪ್ರಕ್ರಿಯೆಯನ್ನು ನಡೆಸಬೇಕು. ಅದಾದ ಬಳಿಕ ಸುಮನಹಳ್ಳಿಯ ಋಷಭಾವತಿ ರಾಜಕಾಲುವೆಯ ದಂಡ ಮೇಲೆ ಮೃತದೇಹವನ್ನು ಬಿಸಾಕಿದ್ದಂತಹ ಸ್ಥಳ, ಅಲ್ಲೂ ಕೂಡ ಸ್ಪಾಟ್ ಮಾಜರ್ ಪ್ರಕ್ರಿಯೆಯನ್ನು ನಡೆಸಬೇಕು. ಈ ಎಲ್ಲ ಪ್ರಕ್ರಿಯೆಗಳು 6 ದಿನಗಳ ಒಳಗಾಗಿ ಪೊಲೀಸರು ಮುಗಿಸ್ಕೊಳ್ಬೇಕಾಗುತ್ತೆ. ಹೀಗಾಗಿ ಇವರ ಈ ಒಂದು ವಿಚಾರಣೆ ಕಾರ್ಯ ಇರ್ಬೋದು, ಮತ್ತೆ ಇವರ ಸ್ಟೇಟ್ಮೆಂಟ್ಗಳು ಇರ್ಬೋದು, ಇವೆಲ್ಲವನ್ನ ಕೂಡ ಇದೀಗ ತನಿಖಾಧಿಕಾರಿಗಳು ನಡೆಸ್ತಿದ್ದಾರೆ. ಅರವಿಂದ್. ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಒಟ್ಟಾರೆ ಇವಾಗ ಮುಂದಿನ 6 ದಿನಗಳು ತುಂಬ ಇಂಪಾರ್ಟೆಂಟ್ ಡೇಸ್ ಪೊಲೀಸರ ವಿಚಾರಣೆಯಲ್ಲಿ. ಯಾಕೆಂದರೆ ಪೊಲೀಸರು ಸಾಕ್ಷಿಗಳನ್ನು ಕಲೆ ಹಾಕಬೇಕಾಗುತ್ತೆ, ಜೊತೆಗೆ ಚಾರ್ಜ್ ಶೀಟ್ಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಏನೆಲ್ಲ ವಿಚಾರಗಳನ್ನ ಇವರು ಕಲೆ ಹಾಕ್ತಾರೆ, ಎಷ್ಟು ಜನರನ್ನ ಲಾಕ್ ಮಾಡ್ತಾರೆ ಈ ಪ್ರಕರಣದಲ್ಲಿ, ಎಲ್ಲವೂ ಕೂಡ ಇಂಪಾರ್ಟೆಂಟ್.